ಹೋಗೋಣ. ಕಳೆದ ದಿವಸಗಳೆಲ್ಲ ದೇವರು ಅದ್ಭುತವಾಗಿ ಅತಿಶಯವಾಗಿ ಮಾತಾಡಿಕೊಂಡು ಬಲವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದೇವ್ರಿಗೆ ಮಹಿಮೆ ಆಗಲಿ. ನಾನು ನಿಮ್ಗೆ ಹೇಳಿದೆ, ಹೋದ ಭಾನುವಾರದಲ್ಲಿ ನಾನು ಪ್ರಸಂಗ ಮಾಡಿದೆ ಒಂದು ವಿಧವೆಯ ಕುರಿತು. ಪ್ರವಾದಿಯ ಮಂಡಳಿಯಲ್ಲಿ ಪ್ರವಾದಿಯ ಸಾಲ ಮಾಡಿ ಸತ್ತೋಗ್ತಾನೆ, ಅದರ ಕುರಿತು ನಾನು ಕಳೆದ ವಾರ ಮಾತಾಡಿದೆ. ನಾನು ಹೇಳಿದೆ, ದೇವರ ಅನುಮತಿ ಕೊಟ್ಟರೆ ಮುಂಬರೋ ದಿನಗಳನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ನಿನ್ನೆ ರಾತ್ರಿ ಅದೇ ಮಾತಾಡಲಿಕ್ಕೆ ಬಲವಾಗಿ ದೇವರು ಮಾತಾಡಿದ್ರು. ದೇವರಿಗೆ ಸ್ತೋತ್ರ. ಏನೇ ರಾತ್ರಿ ನಾನು ಅನ್ಕೊಂಡೇ ಇರಲಿಲ್ಲ ಆ ರೀತಿ ದೇವ್ರು ಮಾತಾಡ್ತಾರೆ ಅಂತ. ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ತುಂಬ ಚೆನ್ನಾಗಿ ದೇವ್ರು ಮಾತಾಡಿದ್ದಾರೆ. ದೇವ್ರಿಗೆ ಸ್ತೋತ್ರ ಆಗಲಿ. ನಿನ್ನೆ ರಾತ್ರಿ ದೇವರು ಮಾತಾಡಿದ್ರು. ಮತ್ತೆ ಇವತ್ತು ಕೂಡ ಅದೇ ದೇವರೇ ಇನ್ನ ಶಕ್ತವಾಗಿ ಮಾತಾಡಲಿಕ್ಕೆ ಅವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸರಿ, ನಾವು ಓದಿದ ವಾಕ್ಯದ ಕಡೆಗೆ ನಾವು ಪಟ್ಟಂತ ಓಡಿ ಬರೋಣ. 2 ಅರಸರಿಗೆ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1, 2, 3 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಒಂದು ದಿವಸ ಪ್ರವಾದಿ ಮಂಡಳಿಯಲ್ಲಿ ಒಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿಮಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಗುವಷ್ಟು ಬರಿ ಪಾತ್ರೆಯನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚು. ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುದ್ದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ಆ ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನ ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿ ಹೋದವು ಒಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಹೊಕ್ಕುವುದು ನಿಂತು ಹೋಯಿತು. ಹಲ್ಲೆಲೂಯಾ. ಇದರ ಕುರಿತು ಕಳೆದ ಭಾನುವಾರ ಮಾತಾಡಿದ್ದು, ನಿನ್ನೆ ರಾತ್ರಿ ಕೂಡ ಅದೇ ದೇವರು ಮಾತಾಡಿದ್ದು. ಇವತ್ತು ಕೂಡ ದೇವರು ಪ್ರೇರೇಪಿಸ್ತಿದ್ದಾರೆ ಇದೇ ಮಾತಾಡಬೇಕು ಅಂತ. ಅದಕ್ಕೆ ನಾನು ಇದೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಪ್ರಾರ್ಥನೆ ಒಂದಿಗೆ ಕೂತ್ಕೊಂಡ್ರೆ ಈ ಅಲ್ಪನನ್ನ ದೇವರು ನಿಮಗಾಗಿ ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದರಲ್ಲಿ ಭಾನುವಾರದಲ್ಲಿ ಹೇಳಿದೆ, ನಾನು ಇದರಲ್ಲಿ ಸುಮಾರು 4 ಪಾಯಿಂಟ್ಗಳಿದೆ ಅಂತೇಳಿ. ಈ 4 ಪಾಯಿಂಟ್ಗಳಲ್ಲಿ ನಾನು ಒಂದು ಪಾಯಿಂಟ್ ಭಾನುವಾರ ಮಾತಾಡಿದ್ದೀನಿ ಅಂತೇಳಿ, ಪಾತ್ರೆ ತುಂಬಲ್ಪಡಬೇಕು. ಪಾತ್ರೆ ತುಂಬಲ್ಪಡಬೇಕಾದ್ರೆ ಪಾತ್ರೆಗಳು ಮೊದಲು ಖಾಲಿ ಆಗಬೇಕು. ಆ ಪಾತ್ರೆ ಯಾವುದು ಅಂತೇಳಿ ಕಣ್ಣು, ಕಿವಿ, ಹೃದಯ, ಬಾಯಿ ಇದ್ರ ಕುರಿತು ಮಾತಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದು. ಕಣ್ಣು ಕುರಿತು ಮಾತಾಡಿದ್ವಿ, ಅಲ್ಲಿಗೆ ಟೈಮ್ ಮುಗೀತು. ಆ ಪಾತ್ರೆ ಕುರಿತು ಅಲ್ಲಿಗೆ ನಾನು ನಿಲ್ಲಿಸಿದಾಯ್ತು. ನಿನ್ನೆ ರಾತ್ರಿ ದೇವರು ಮಾತಾಡಿದ್ರು, ಅವಳು ಬಾಗಿಲನ್ನ ಮುಚ್ಚಿಕೊಂಡಳು. ಹಲ್ಲೆಲೂಯಾ. ಅಂದ್ರೆ ದೇವರು ಮನೆಯ ಬಾಗಿಲನ್ನ ಮುಚ್ಚಿಕೊಳ್ಳುವ ಕುರಿತು ಮಾತಾಡಿದ್ರು. ಯಾವುದಕ್ಕಾಗಿ ಮನೆಯ ಬಾಗಿಲು ಮುಚ್ಚಿಕೊಳ್ಳಬೇಕು, ಹೇಗೆ ಬಾಗಿಲು ಮುಚ್ಕೊಬೇಕು, ಯಾರೆಲ್ಲ ಹೋಗಿ ಬಾಗಿಲು ಮುಚ್ಕೊಬೇಕು ಅಂತೇಳಿ, ಬಾಗಿಲು ಮುಚ್ಕೊಂಡ ಮೇಲೆ ಏನು ಮಾಡ್ಬೇಕಂತೇಳಿ ಇವುಗಳ ಕುರಿತು ದೇವರನ್ನ ರಾತ್ರಿ ಮಾತಾಡಿದ್ರು. ಈಗ ಆಕೆ ಪಾತ್ರೆಗಳು ತಗೊಂಡೋಗಿ ಇಡೋದು ದೊಡ್ಡ ವಿಷಯ ಅಲ್ಲ, ಬಾಗಿಲು ಮುಚ್ಚಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಈ ಬಾಗಿಲು ಮುಚ್ಚಿಕೊಳ್ಳೋದಕ್ಕೂ ಆ ಖಾಲಿಯಾದ ಪಾತ್ರೆಯಲ್ಲಿ ಎಣ್ಣೆ ಉಯ್ದುವುದಕ್ಕೂ ಅವಳಿಗೇನ್ ಬೇಕು? ನಂಬಿಕೆ ಬೇಕು. ಹಲ್ಲೆಲೂಯಾ. ನಾನು ಹೇಳಿದೆ 4 ಪಾಯಿಂಟು. ಒಂದನೇದಾಗಿ ಖಾಲಿ ಪಾತ್ರೆಗಳು ತುಂಬಲ್ಪಡುವುದು. 2ನೇದಾಗಿ ನಾನು ಹೇಳಿದೆ ಇದು ಬಾಗಿಲನ್ನು ಮುಚ್ಚಿಕೊಂಡು. 3ನೇದಾಗಿ ನಾನು ಹೇಳಿದೆ ಪಾಯಿಂಟು ನಂಬಿಕೆ ಇರಬೇಕು. 4ನೇದಾಗಿ ನಾನು ಹೇಳಿದೆ ವಿಶ್ವಾಸ, ಕೃತಜ್ಞತೆ. ಹಲ್ಲೆಲೂಯಾ. ಈ 4 ಕುರಿತುಗಳು ನಾನು ದೇವರು ಮಾತಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ಹೇಳಿದೆ. 2 ಪಾಯಿಂಟ್ ಮುಗಿದೋಯ್ತು. ಇವತ್ತು ನಂಬಿಕೆ ಕುರಿತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅವಳ ಮನೆಯಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಅಪ್ಪ ಸ್ವಾಮಿ, ಈಗ ಸಾಲಗಾರರು, ನನ್ನ ಗಂಡ ಸಾಲ ತಗೊಂಡಿದ್ದ, ನನ್ನ ಗಂಡ ಸತ್ತೋಗ್ಬಿಟ್ಟ. ಈಗ ಸಾಲಗಾರರು ಬಂದಿದ್ದಾರೆ. ಏನಕ್ಕೋಸ್ಕರ ಬಂದಿದ್ದಾರೆ ಅಂದ್ರೆ, ನೀನು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಗಂಡ ಮಾಡಿರುವಂಥ ಕರ್ಮಕ್ಕಾಗಿ ನಿನ್ನ ಮಕ್ಕಳನ್ನ ನಾವು ಎಳ್ಕೊಂಡು ಹೋಗ್ತೀವಿ, ನಿನ್ನ ತಲೆಮಾರುಗಳನ್ನ ನಾವು ಎಳ್ಕೊಂಡು ಹೋಗ್ತೀವಿ ಅಂತೇಳಿ ಅಪ್ಪ ಅಮ್ಮ ಮಾಡಿದ ನಿಮಿತ್ತವಾಗಿ ಮಕ್ಕಳಿಗೆ ತೊಂದರೆ. ಹಲ್ಲೆಲೂಯಾ. ಕೆಲವು ಜನರು ಕೇಳಿದಿರಾ, ಇದು ಪರಂಪರೆಯ ಶಾಪ, ಅಪ್ಪನಿಂದ ಅಮ್ಮನಿಂದ ಬಂದಂತ ಶಾಪ ಅಂತ. ಸೇಮ್ ಹಾಗೇನೆ ಇಲ್ಲಿ ಕೂಡ ಅಪ್ಪ ಅಮ್ಮ ಸೇರಿ ಸಾಲ ಮಾಡಿದ ನಿಮಿತ್ತವಾಗಿ, ಏನು ತೊಂದರೆ ಮಾಡಿದ ನಿಮಿತ್ತವಾಗಿ, ಏನೋ ಒಂದು ಕಾರ್ಯ ಮಾಡಿದ ನಿಮಿತ್ತವಾಗಿ ಅದರ ಹೊಣೆ ಯಾರ ಮೇಲೆ ಬೀಳ್ತಾ ಇದೆ ಅಂದ್ರೆ ಅವರ ಮಕ್ಕಳ ಮೇಲೆ ಬೀಳ್ತಾ ಇದೆ. ಅದಕ್ಕೆ ತಂದೆ ತಾಯಿಯದಂತವರು ದೇವರಲ್ಲಿ ಸರಿಯಾಗಿರಬೇಕು.
ತಂದೆ ತಾಯಿಯಾದಂಥವರು ದೇವರಲ್ಲಿ ಸರಿಯಾಗಿರಬೇಕು, ಸರಿಯಾಗಿ ಪ್ರಾರ್ಥಿಸಬೇಕು, ಅವರು ಭಯಭಕ್ತಿ ಉಳ್ಳವರಾಗಿರಬೇಕು. ಅವರು ಹೇಗಿರಬೇಕು ಅಂದ್ರೆ ವಾಕ್ಯ ಹೇಳ್ತದೆ ಕೀರ್ತನೆಗಳಲ್ಲಿ 126ನೇ ಅಧ್ಯಾಯದಲ್ಲೂ 128ನೇ ಅಧ್ಯಾಯದಲ್ಲೂ ವಾಕ್ಯ ಹೇಳ್ತದೆ, ನೀವು ಎಲ್ಲಿರಬೇಕಂದ್ರೆ ದೇವರಲ್ಲಿ ಇದು ಪುರುಷನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರಬೇಕು. ಇದು ಅವನ ಹೆಂಡತಿಯು ಫಲಭರಿತವಾಗಿರುವಂತಹ ದ್ರಾಕ್ಷಾಲತೆ ಅಂತಿರುವಳು, ಅವರ ಮಕ್ಕಳು ಇದು ಮೇಜಿನ ಮುಂದೆ ಕುತ್ತುಕೊಳ್ಳುವಂತ ಎಣ್ಣೆ ಮರಗಳ ಸಸಿಗಳು ಆಗಿರೋರು. ಈ ರೀತಿಯಾಗಿ ಭಕ್ತನು ಆಶೀರ್ವದಿಸಲ್ಪಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಇವನು ಯಾರು ಗೊತ್ತಾ? ಈ ಪ್ರವಾದಿ ಮಂಡಳಿದವನು ಸಾಧಾರಣವಾದವನಲ್ಲ. ದೇವರ ವಾಕ್ಯ ಹೇಳ್ತದೆ ಅವನು ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವನು. ದೇವರ ವಾಕ್ಯ ಹೇಳ್ತದೆ ಕೀರ್ತನೆಗಳಲ್ಲಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಈ ರೀತಿ ಅನುಗ್ರಹಿಸಲ್ಪಡ್ತಾನೆ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಇವನು ಸಾಧಾರಣವಾದವನಾಗಿರಲಿಲ್ಲ. ಪ್ರವಾದಿಯ ಮಂಡಳಿಯಲ್ಲಿ ಕೂಡ ಭಯಭಕ್ತಿ ಉಳ್ಳವನಾಗಿದ್ದ, ಮನೆಯಲ್ಲಿ ಕೂಡ ಭಯಭಕ್ತಿ ಉಳ್ಳವನಾಗಿದ್ದ. ಈಗ ಈ ಭಯಭಕ್ತಿ ಉಳ್ಳವನ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇದೆ. ಹಲ್ಲೆಲೂಯಾ. ಅವನ ಮನೆಯಲ್ಲಿ ಸಮಸ್ಯೆಗಳು ಬಂದರೂ ಕೂಡ ದೇವರ ಕರ ಅವನ ಮನೆ ಒಳಗಡೆ ಇದೆ, ದೇವರ ಮಹಿಮೆ ಅವನ ಮನೆ ಒಳಗಡೆ ಇದೆ, ಅವನು ಮಾಡಿದ ಸೇವೆ ಅವನ ಮನೆ ಒಳಗಡೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಗೊತ್ತಿಲ್ವಾ ಅವನು ಭಯಭಕ್ತಿ ಉಳ್ಳವನು, ದೇವರಲ್ಲಿರೋವನು ಅಂತ ಗೊತ್ತು. ಅದಕ್ಕಾಗಿಯೇ ಅವನು ಸತ್ತರೂ ಕೂಡ ಅವನ ಮನೆ ಒಳಗಡೆ ಅದ್ಭುತ ಸಾಯ್ತಾ ಇಲ್ಲ. ಅಲ್ಲಿ ವಾಕ್ಯ ಹೇಳ್ತದೆ ಅವನ ಮನೆ ಒಳಗಡೆ ಪಾತ್ರೆಗಳೆಲ್ಲ ತುಂಬಿ ತುಳುಕಿದವು. ದೇವರಿಗಾಗಿ ಸೇವೆ ಮಾಡಿದವನ ಕುಟುಂಬವನ್ನ ಅವನನ್ನ ನನ್ನ ದೇವರು ಯಾವತ್ತಿಗೂ ಮರೆಯೋನಲ್ಲ. ಅವನು ಜ್ಞಾಪಕದಲ್ಲಿಟ್ಟುಕೊಳ್ಳುವಂತ ದೇವರು, ಅವನು ಜ್ಞಾಪಕದಲ್ಲಿಟ್ಟುಕೊಳ್ಳುವಂತ ದೇವರು. ನನ್ನ ದೇವರು ಜ್ಞಾಪಕದಲ್ಲಿಟ್ಟುಕೊಂಡ ನಿಮಿತ್ತವಾಗಿ ಎಲಿಷನ ಮೂಲಕವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಅವಳ ಮನೆ ಒಳಗಡೆ ಇವತ್ತು ಒಂದು ಅದ್ಭುತ ನಡಿಬೇಕು. ಅವಳ ಮನೆ ಒಳಗಡೆ ಒಂದು ಅದ್ಭುತ ಆಗಬೇಕು. ಕಾರಣ ಆ ಮನೆ ಸಾಧಾರಣವಾದ ಮನೆಯಲ್ಲ, ಅದು ದೇವರ ಭಯ ಭಕ್ತಿಯಲ್ಲಿ ತುಂಬಲ್ಪಟ್ಟ ಮನೆ, ನನಗಾಗಿ ಸೇವೆ ಮಾಡಿದಂತ ಸೇವಕನ ಮನೆ. ಹಲ್ಲೆಲೂಯಾ. ದೇವರ ವಾಕ್ಯ ಬೀಳ್ತದೆ, ದೇವರಿಗಾಗಿ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಅದನ್ನ ಬರೋ ಪ್ರತಿಫಲ ತಪ್ಪಲ್ಲ ಅಂತೇಳಿ. ಅಂಥದ್ರಲ್ಲಿ ಅವನ ಕುಟುಂಬವನ್ನ ತ್ಯಾಗ ಮಾಡಿ, ಅವನ ಮನೆಯನ್ನು ತ್ಯಾಗ ಮಾಡಿ, ಅವನ ಎಲ್ಲ ಕೆಲಸ ಕಾರ್ಯಗಳನ್ನು ತ್ಯಾಗ ಮಾಡಿ ದೇವರ ಸೇವೆಗಾಗಿ ನಿಂತುಕೊಂಡು ಪ್ರವಾದಿಯ ಮಂಡಳಿಯಲ್ಲಿ ಸೇವೆ ಮಾಡಿದವನನ್ನ ದೇವರು ಬಿಟ್ಟು ಕೊಡ್ತಾರಾ? ಅವನ ಮನೆಯನ್ನು ಬಿಟ್ಟು ಕೊಡ್ತಾರಾ? ದೇವರ ವಾಕ್ಯ ಬೀಳ್ತದೆ, ಒಂದು ಗ್ಲಾಸ್ ನೀರು ಕೊಟ್ರೆ ಬರೋ ಪ್ರತಿಫಲ ತಪ್ಪಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ದೇವರಿಗಾಗಿ ಎಂತ ಕಾರ್ಯವನ್ನು ಮಾಡಿದಾನೆ. ನನ್ನ ದೇವರು ಮರಿತಾರ? ಎಂದಿಗೂ ಮರಿಯಲ್ಲ. ಅವನು ಮರೆಯೋ ದೇವರೇ ಅಲ್ಲ. ಈ ಪ್ರಪಂಚ ನಿಮ್ಮನ್ನ ಮರಿಬಹುದು, ಈ ಜಗತ್ತು ನಿಮ್ಮನ್ನ ಮರಿಬಹುದ್ರಿ. ನೀವು ಯಾರಿಗಾದ್ರೂ ಏನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ ಆ ಒಳ್ಳೇದನ್ನ ನಿಮ್ಮ ಹತ್ರದಿಂದ ಹೊಂದಿಕೊಂಡು ಕೆಲವೇ ದಿನಗಳಲ್ಲಿ ಮರೆತು ತಿರುಗಿ ನಿಮಗೆ ರಿವರ್ಸ್, ನಿಮಗೆ ಎದುರಾಗಿ ಬೀಳಬಹುದು, ನಿಮಗೆ ಎದುರಾಗಿ ಮಾತಾಡಬಹುದು, ಕೃತಜ್ಞತೆ ಇಲ್ಲದವರಾಗಿ ಮಾರ್ಪಡಬಹುದು. ನೀವು ಮಾಡಿರುವಂತ ಆ ಒಂದು ಸಹಾಯವನ್ನ ಅವರು ಮರೆತು ಜೀವಿಸುವಂತವರಾಗಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ಹೆಸರಿನಲ್ಲಿ ದೇವರಿಗಾಗಿ ಒಂದು ಗ್ಲಾಸ್ ನೀರು ಕೊಟ್ಟರು ಕೂಡ ಅದಕ್ಕೆ ಬರುವಂತ ಪ್ರತಿಫಲ ತಪ್ಪೋದು ಇಲ್ಲ ಅಂತ ದೇವರು ಹೇಳಿದ್ದಾನೆ. ಅಂತರದಲ್ಲಿ ಇವನು ಮಾಡಿರುವಂಥದ್ದು ಏನು? ದೇವರ ಸೇವೆ. ದೇವರ ಸೇವೆ ಮಾಡಿರವನ ಕುಟುಂಬವನ್ನ ದೇವರು ಬೀದಿಗೆ ಬಿಡ್ತಾರಾ? ದೇವರಿಗಾಗಿ ನಿಂತವನನ್ನ ದೇವರು ಯಾವತ್ತಿಗಾದ್ರೂ ಬಿಟ್ಟು ಕೊಟ್ಟಿದ್ದಾರಾ? ಯಾವತ್ತಿಗೂ ನಾನು ದೇವರು ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋದು ಇಲ್ಲ. ಅವರಿಗಾಗಿ ಯಾವಾಗೂ ಸಪೋರ್ಟ್ ಆಗಿ ನಿಲ್ಲುವಂತ ಏಕೈಕ ದೇವರು ಯಾರಾದ್ರೂ ಇದ್ರೆ, ಅವ್ರನ್ನ ಯಾರಾದ್ರೂ ನೆನೆಸೋರು ಯಾರಾದ್ರೂ ಒಬ್ರು ಇದ್ರೆ ಅದು ದೇವರು ಮಾತ್ರವೇ, ಅದು ಕರ್ತಾದಿ ಕರ್ತನು ಮಾತ್ರವೇ. ಅವನು ಯಾವತ್ತಿಗೂ ಮರೆಯೋ ದೇವರಲ್ಲ, ಅವನು ಮರೆತು ಬಿಡೋ ದೇವರಲ್ಲ. ನೀವು ದೇವರಿಗೆ ಏನು ಮಾಡಿದ್ರು ಕೂಡ ಅವನ ಅದನ್ನ ಮರೆಯಲ್ಲ. ಹಲ್ಲೆಲೂಯಾ. ನಾನು ದೇವರಂತ ಕುಟುಂಬವನ್ನ ಮರೆಯಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಸಾಲ ಕೊಡಕ್ಕಿಂತ ಮುಂಚೆನೆ ಅವನು ಸತ್ತೋಗಿದ್ದಾನೆ. ಸಾಲಗಾರರು ಬಂದಿದ್ದಾರೆ, ದುಡ್ಡು ಬೇಡ, ಮಕ್ಕಳು ಬೇಕು ಅಂತ ದುಷ್ಟ ಶಕ್ತಿ ಕೇಳ್ತಾ ಇದೆ. ಆದ್ರೆ ಇವಳು ಏನ್ ಮಾಡಬೇಕು ಗೊತ್ತಾಗಿಲ್ಲ. ಪಟ್ಟಂತೆ ಇವಳು ಏನ್ ಮಾಡ್ತಾ ಇದ್ದಾಳೆ? ಪ್ರವಾದಿ ಆಗಿರುವಂತ ಎಲೀಷನ ಹತ್ರ ಓಡ್ ಬರ್ತಾ ಇದ್ದಾಳೆ. ಸ್ವಾಮಿ, ನನ್ನ ಗಂಡ ಎಂತವನಂತ ನಿನಗೆ ಗೊತ್ತು, ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದೆ ಅಂತ ಸಾಕ್ಷಿ ನೋಡ್ರಿ.
ಸಭೆಯಲ್ಲೂ ಸಾಕ್ಷಿ ಇರಬೇಕು, ಹೊರಗಡೆನೂ ಸಾಕ್ಷಿ ಇರಬೇಕು, ಮನೇಲೂ ಸಾಕ್ಷಿ ಇರಬೇಕು, ಮಕ್ಕಳ ಹತ್ರನೂ ಸಾಕ್ಷಿ ಇರಬೇಕು, ಹೆಂಡತಿ ಹತ್ರನೂ ಸಾಕ್ಷಿ ಇರಬೇಕು, ಗಂಡನ ಹತ್ರನೂ ಸಾಕ್ಷಿ ಇರಬೇಕು, ಸೇವಕರೊಟ್ಟಿಗೂ ನಿಮಗೆ ಸಾಕ್ಷಿ ಇರಬೇಕು. ಅವಳು ಹೇಳ್ತಾ ಇದ್ದಾಳೆ, ನನ್ನ ಗಂಡ ಭಯಭಕ್ತಿ ಉಳ್ಳ ಅಂತ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಆತನು ಒಳ್ಳೆ ಸಾಕ್ಷಿ ಹೊಂದಿದವನಾಗಿದ್ದ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ, ದೇವರ ಮಾತುಗಳನ್ನು ಕೈಗೊಂಡು ನಡೆಯುವನಾಗಿದ್ದ. ಆದ ನಿಮಿತ್ತವಾಗಿ ಈಗ ಆ ಮನುಷ್ಯ ಕೇಳ್ತಾವ, ನಾನು ನಿನಗೇನು ಮಾಡಬೇಕು, ನಿನ್ನ ಮನೆಯಲ್ಲಿ ಏನಿದೆ ಅಂತ ಹೇಳ್ತಾ ಇದ್ದಾನೆ. ಅವಾಗ ಅವಳು ಹೇಳ್ತಾಳೆ, ಸ್ವಾಮಿ ನನ್ನ ಮನೇಲಿ ತಿನ್ನೋಕ್ಕೂ ಕೂಡ ಪರಿಸ್ಥಿತಿ ಇಲ್ಲ. ತಿನ್ನೋದು ಇರಲಿ ಬಿಡ್ರಿ, ಅದು ಬೇರೆ ಸೆಕೆಂಡ್ರಿ ದೇವ್ರೆ, ಅದು ನನಗೆ ಬೇಡ. ನನಗೆ ನನ್ನ ತಲೆಮಾರುಗಳು ತಿನ್ನಕ್ಕೆ ಇದೆಯೋ ಇಲ್ವೋ, ಗಂಜಿ ಕುಡಿದು ಮಲಗಿದ್ರು ನಡೀತದೆ, ನೀರು ಕುಡಿದ್ರು ಮಲಗಿದ್ರು ನಡೀತದೆ. ಆದರೆ ನನ್ನ ಮನೆಯಲ್ಲಿ ತಲೆಮಾರುಗಳಿದೆಯಲ್ಲ, ನನ್ನ ಮಕ್ಕಳಿದಾರಲ್ಲ, ಆ ಮಕ್ಕಳನ್ನ ಎಳ್ಕೊಂಡು ಹೋಗ್ಬೇಕು, ದಾಸತ್ವ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕೆಲವು ಶಕ್ತಿಗಳು ಬಂದಿದೆ. ಅವುಗಳಿಂದ ನನ್ನ ಮಕ್ಕಳನ್ನ ತಪ್ಪಿಸಪ್ಪ. ಸರಿ, ನಿನ್ನ ಮನೇಲಿ ಏನಿದೆ? ನನ್ನ ಮನೇಲಿ ಏನಿಲ್ಲ ದೇವ್ರ, ನನ್ನ ಮನೇಲಿ ಸ್ವಲ್ಪ ಎಣ್ಣೆ ಮಾತ್ರ, ಎಣ್ಣೆ ಬಿಟ್ಟ ನನ್ನ ಜೀವನದಲ್ಲಿ ಏನೂ ಇಲ್ಲ. ಆತನು ಹೇಳ್ತಾನೆ, ಅದು ಸಾಕು ನಿನಗೆ, ಅದು ಸಾಕು ನಿನಗೆ. ಹಲ್ಲೆಲೂಯ. ನಿನ್ನ ಗಂಡ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ ನಿಮಿತ್ತವಾಗಿ ನಿನ್ನ ಮನೆಯಲ್ಲಿ ಏನಿದೆಯೋ ಅದು ಸಾಕು ನನ್ನ ದೇವರಿಗೆ ಅದ್ಭುತ ಮಾಡಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಕರ್ತನಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ತಾ ಇದ್ದೀರೋ, ಕರ್ತನಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿ ಜೀವಿಸ್ತಾ ಇದ್ದೀರೋ, ಅಂಥವರ ಮನೆ ಒಳಗಡೆ ಇವತ್ತು ಖಾಲಿಯಾಗಿರೋ ಪರಿಸ್ಥಿತಿ ಆಗಿರಬಹುದು, ಅಂಥವರ ಮನೆ ಒಳಗಡೆ ಎಲ್ಲ ನಷ್ಟವಾಗಿರುವಂತ ಪರಿಸ್ಥಿತಿ ಆಗಿರಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಭಯಭಕ್ತಿ ಉಳ್ಳವನಾದ ನಿಮಿತ್ತವಾಗಿ, ನೀನು ಭಯಭಕ್ತಿ ಉಳ್ಳವರಾದ ನಿಮಿತ್ತವಾಗಿ ನಿನ್ನ ಮನೆ ಒಳಗಡೆ ಏನಿದೆಯೋ ಅದು ಸಾಕು. ಈ ದಿನಗಳಲ್ಲಿ ಸ್ವರ್ಗದ ದೇವರು ಅದನ್ನು ಇಟ್ಟು ನಿನ್ನ ಮನೆ ಒಳಗಡೆ ಅದ್ಭುತ ಅದ್ಭುತ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಅದ್ಭುತ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ, ಅದ್ಭುತ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಹತ್ರ ಇರುವ ಹಾಗೆ ಬಿಡದೆ ಇರುವುದನ್ನು ಹೆಚ್ಚಿಸುವ ಹಾಗೆ ಮಾಡುವ ದೈವ ಪ್ರಸನ್ನತೆ, ದೈವ ಶಕ್ತಿ, ದೈವ ಕೃಪೆ, ದೈವ ಕರ ಇವತ್ತು ನಿನ್ನ ಹತ್ರ ಇರುವಂತವುಗಳ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಕಟವಾಗಲಿ. ರಾಬಾ ಬಾಬಾ ದಾಡಗಾದಬಾ Rika bada daga dabo, raba baba daga dabo. ನಿನ್ನ ಹತ್ರ ಏನಿದೆ, ನಿನ್ನ ಹತ್ರ ಎಷ್ಟಿದೆ, ಯಾವ ಪಾತ್ರೆ ತುಂಬಿದೆ, ಯಾವ ಪಾತ್ರೆ ಖಾಲಿ ಇದೆ, ನಿನ್ ಜೇಬಲ್ ಎಷ್ಟಿದೆ, ನಿನ್ ಪರ್ಸಲ್ ಎಷ್ಟಿದೆ, ನಿನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ, ನಿನ್ನ ಪರಿಸ್ಥಿತಿ ಏನು ಅಂತ ಹೇಳಿ ಎಲ್ಲವನ್ನ ತಿಳಿದಿರುವಂತ ಒಬ್ಬ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿನ್ನ ಹತ್ರ ಇರೋದೇ ಸಾಕು, ಇವತ್ತು ನಾನು ಅದ್ಭುತ ಮಾಡ್ತೇನೆ. Hallelujah. Rabba dada gada ba rikamana. Ba 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 ba. Yes, yes, yes. Yes. Yes, in the name of Jesus. Rabba dada gada ba dada gada ba. Ta 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 ta. Oh, Rabba dada gada ba rikamana. ದೇವರು ಮಾತಾಡುವಾಗ ನೀನು ಒಪ್ಪಿಸಿಕೊಟ್ರೆ, ನೀನು ಕೈಗಳು ಚಲಿಸಿದ್ರೆ, ನೀನು ಬಾಯಿಗಳು ತೆರೆದ್ರೆ, ನೀನು ಬಾಯಿಗಳು ಚಲಿಸಿದ್ರೆ ಖಂಡಿತವಾಗಲು ನನ್ನ ದೇವರು ನಿನಗಾಗಿ ವಾಕ್ಯದಿಂದ ಅವನ ಶಕ್ತಿಯನ್ನು ಪ್ರಕಟಪಡಿಸಿ ನೀನು ಒಪ್ಪಿಸಿಕೊಟ್ರೆ ಮಾತ್ರನೇ ವಾಕ್ಯ ಚಲಿಸ್ಲಿಕ್ಕೆ ಸಾಧ್ಯ. ನೀನು ಒಪ್ಪಿಸಿಕೊಟ್ರೆ ಮಾತ್ರನೇ ವಾಕ್ಯ ನಿನ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ನೀನು ಒಪ್ಪಿಸಿಕೊಟ್ರೆ ದೇವರ ವಾಕ್ಯ ನಿನ್ನ ಒಳಗಡೆ ಅದ್ಭುತ ಮಾಡ್ಲಿಕ್ಕೆ ಸಾಧ್ಯ. ನಿನಗೆ ಜ್ಞಾನ ಸ್ವಲ್ಪ ಇದೆಯಾ? ಜ್ಞಾನ ಸ್ವಲ್ಪ ಇದ್ರೂ ಕೂಡ ನಿನ್ನ ದೇವರಲ್ಲಿ ಭಯಭಕ್ತಿ ಉಳ್ಳವಳಾಗಿರೋ ಸಾಕು, ಅದನ್ನು ಹೆಚ್ಚಿಸುವಂಥದ್ದು ಮಾಡೋ ದೇವರು. ಸಲೋಮನು ದೇವರ ಭಯಭಕ್ತಿ ಒಳಗಾಗಿರ್ತಾನ. ಒಂದು ದಿನ ಕನಸಿನಲ್ಲಿ ದೇವರು ಬರ್ತಾರ, ಭಯಭಕ್ತಿ ಉಳ್ಳವನಿಗಾಗಿ ಕನಸಿನಲ್ಲಿ ಬಂದು ಮಾತಾಡೋ ದೇವರು, ಕನಸಿನಲ್ಲಿ ಬಂದು ಅದ್ಭುತ ಮಾಡೋ ದೇವರು. ಈ ದಿನಗಳಲ್ಲಿ ನಿನ್ನ ಕನಸಿನ ಮಂಡಲಗಳಲ್ಲಿ ಅವನ ಪಾದ ಚಲಿಸಲೇ. ದೇವರ ಆತ್ಮ ಮಾತಾಡ್ತಾರೆ ಒಂದು ಆಲೋಚನೆಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ.
ಎಲ್ಲರೂ ನಿಮ್ಮ ನೋಡಿ ಜ್ಞಾನಹೀನನು, ಜ್ಞಾನ ಹೀಳಲು, ಇವಳು ಒಳ್ಳೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ನಿನಗಿರೋ ಜ್ಞಾನದಲ್ಲಿ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವಳಾಗಿದ್ರೆ ನಿನ್ನ ಕನಸಿನಲ್ಲಿ ನನ್ನ ದೇವರು ಬರ್ತಾರೆ, ನನ್ನ ದೇವರು ಕೇಳ್ತಾರೆ. ಸೊಲೊಮೋನನಿಗೆ ಕೇಳಿದ ಹಾಗೆ, ದೇವರೇ ನನಗೆ ಜ್ಞಾನ ಬೇಕು. ದೇವರು ಹೇಳ್ತಾರೆ, ಇದಕ್ಕಿಂತ ಮುಂಚೆ ಯಾರು ಇರಲಿಲ್ಲ, ಇದಕ್ಕೆ ಮುಂದೆ ಯಾರು ಇರೋದಿಲ್ಲ. ಒಂದು ಗೋ ಓ ರಾಬಾ ದಾಡಗಾದಬಾ ರೀಕಮಾನ ರಾಬಾ ದಾಡಗಾದಬಾ. ನಿನಗೆ ಜ್ಞಾನ ಇಲ್ವಾ? ನಿನಗೆ ಸಾಮರ್ಥ್ಯ ಇಲ್ವಾ? ನಿನಗೆ ತಾಲಂತ್ ಇಲ್ವಾ? ನಿನಗೆ ಒಳ್ಳೆ ಶ್ರೇಷ್ಠತೆ ಇಲ್ವಾ? ನಿನಗೆ ಮನೆ ಇಲ್ವಾ? ನಿನಗೆ ಗುಡಿಸಲಿದೆಯಾ? ನಿನ್ನ ಹತ್ರ ದುಡ್ಡು ಇಲ್ವಾ? ನಿನಗೆ ಸಮಾಧಾನ ಇಲ್ವಾ? ನಿನಗೆ ರಕ್ಷಣೆ ಇಲ್ವಾ? ಏನಿಲ್ಲ ಹೇಳು, ದೇವರು ನಿನಗಾಗಿ ಒದಗಿಸುವನಾಗಿರ್ತಾನೆ, ಹೆಚ್ಚಿಸುವನಾಗಿರ್ತಾನೆ, ತುಂಬಿಸುವನಾಗಿರ್ತಾನೆ, ಅದ್ಭುತ ಮಾಡುವನಾಗಿರ್ತಾನೆ. ನಿನ್ನ ಹತ್ರ ಏನಿದೆ? ಒಳ್ಳೆ ಸೌಂದರ್ಯ ಇಲ್ವಾ? ನೋ ಪ್ರಾಬ್ಲಮ್. ಒಳ್ಳೆ ಸೌಂದರ್ಯ ಇಲ್ವಾ? ಒಳ್ಳೆ ವಾಕ್ಯ ತೂರ್ಯ ಇಲ್ವಾ? ಒಳ್ಳೆ ಪದವಿ ಇಲ್ವಾ? ಏನಿಲ್ಲ. ನಿನಗೇನಿದ್ಯೋ ಇರೋದ್ರಲ್ಲಿ ಗಣ್ಣು ಕೊಟ್ಟಿದ್ದೀರಾ, ಇರೋದ್ರಲ್ಲಿ ನಂಬಿಗಸ್ತರಾಗಿ, ಇರೋದ್ರಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಿ, ಇರೋದ್ರಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ಇರೋದ್ರಲ್ಲಿ ನಿನ್ ದೇವರನ್ನು ದೃಷ್ಟಿಸುವುದಾದ್ರೆ ಸಹಾಯ ಎಲ್ಲಿಂದ ಬರ್ತದೆ? ಭೂಮಿಯ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನಿನಗೆ ಸಹಾಯ ಬರ್ತದೆ. ಅದು ಹೇಗೆ ಬರ್ತದೆ ಗೊತ್ತಿಲ್ಲ, ಆದ್ರೆ ಇಲ್ಲದೆ ಇರುವುದನ್ನು ಇರುವ ಹಾಗೆ ಮಾಡೋ ದೇವರು. ನಿನ್ನ ಹತ್ರ ಏನಿದೆಯೋ ಇರುವುದನ್ನು ಹೆಚ್ಚಿಸುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಹತ್ರ ಏನು ಇಲ್ಲದೆ ಇರಲಿ ಪರವಾಗಿಲ್ಲ, ಸ್ವಲ್ಪ ಇದೆಯಾ ಸಾಕು ನನ್ನ ದೇವರಿಗೆ. ಅದ್ರಲ್ಲಿ ನಂಬಿಕಸ್ಥರಾಗಿರ್ರಿ. ಅದನ್ನ ದೇವ್ರು ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನ್ರಿ. ಓ, ನಿನ್ನ ಹತ್ರ ಏನಿದೆಯೋ ಅದನ್ನ ದೇವ್ರು ಮುಟ್ಟುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅವನು ಮುಟ್ಟುವಾಗ ಅದು ಸ್ವಲ್ಪ ಆಗಿರಬಹುದು, ಅವನು ಮುಟ್ಟುವಾಗ ಅದು ಅಧಿಕವಾಗಿ ಮಾರ್ಪಡ್ಲಿಕ್ಕಾಗಿ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಸಾಕ್ಷ್ಯವಾಗಿ ಮಾತಾಡ್ತಾ ಇದ್ದಾರೆ. ಈಗ ನೀನು ಬರೀ ಕೈಯಾಗಿ ನಿಂತಿರಬಹುದು, ಬರೀ ಜೋಬಾಗಿ ನಿಂತಿರಬಹುದು, ಬರೀ ಪರ್ಸಾಗಿ ನಿಂತಿರಬಹುದು, ಎಲ್ಲ ನಷ್ಟ ಆಗಿ ನಿಂತಿರಬಹುದು. ಆದ್ರೆ ನೀನು ನಂಬಿಗಸ್ತಳಾಗಿ ನಿಂತು ದೇವರಲ್ಲಿ ಭಯಭಕ್ತಿಗಳಾಗಿ ನಿಲ್ಲೋದಾದ್ರೆ, ದೇವರು ಹೇಳೋದನ್ನ ಮಾಡಕ್ಕೆ ನೀನ್ ತಯಾರಾದ್ರೆ, ನಿನ್ನ ಮನೆ ಒಳಗಡೆ ಇಲ್ಲದೆ ಇರುವಂಥದ್ದು ಸ್ವಲ್ಪವಾಗಿರುವುದನ್ನ ಅದ್ಭುತ ಮಾಡುವಂತ ದೇವರು ಈ ದಿನಗಳಲ್ಲಿ ಅವನು ಪ್ರಕಟವಾಗಲಿ ಯೇಸುವಿನ ನಾಮದಲ್ಲಿ. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ, ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ, ಎಷ್ಟೊಂದು ಒಳ್ಳೆಯವರು ನನ್ನೇಸು, ಎಲ್ಲರಿಗಿಂತ ಉತ್ತಮರು. ಎಲ್ಲರೂ ಸೇರಿ, ಎಷ್ಟೊಂದು ಒಳ್ಳೆಯವರು ನನ್ನೇಸು, ಎಲ್ಲರಿಗಿಂತ ಉತ್ತಮನು. ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವ, ಏನಿಲ್ಲದಿರುವಾಗ ಎಲ್ಲವ ಕೊಡುವ, ಯಾರಿಲ್ಲದಿರುವಾಗ ಜೊತೆಯಲ್ಲಿ ಇರುವ.
ಯಾರಿಲ್ಲದಿರುವಾಗ ಜೊತೆಯಲ್ಲೇ ಇರುವ ಎಷ್ಟೊಂದು ಒಳ್ಳೆಯವರು ನನ್ನೇಸು ಎಲ್ಲರಿಗಿಂತ ಓತಮರು. ಎಸಪ್ಪ ಎಷ್ಟೊಂದು ಒಳ್ಳೆಯವರು ನನ್ನೇಸು ಎಲ್ಲರಿಗಿಂತ ಓತಮರು. ಕಾರ್ಯಗಳನ್ನು ತಟ್ಟಿ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವ್ರಿಗೆ ಮಹಿಮೆ ಆಗಲಿ, ದೇವ್ರಿಗೆ ಮಹಿಮೆ ಆಗಲಿ. ಅವಳ ಮನೆಯಲ್ಲಿ ತುಂಬಲ್ಪಡಲಿಕ್ಕೆ ಕಾರಣ, ಅವಳು ಬಾಗಿಲು ಮುಚ್ಚಲಿಕ್ಕೆ ಕಾರಣ, ಬಾಗಿಲು ಮುಚ್ಚಿದ ತಕ್ಷಣ ಅದ್ಭುತ ನಡೆದಿಲ್ಲ. ಅವಳು ಬಾಗಿಲು ಮುಚ್ಚಿ ಆ ಪಾತ್ರೆ ಇಟ್ಟಿದ ತಕ್ಷಣ ಅದ್ಭುತ ನಡೆದಿಲ್ಲ. ಪಾತ್ರೆ ಇಟ್ಟು ಅದರ ಮಧ್ಯದಲ್ಲಿ ಅವಳು ದೇವರನ್ನ ನಂಬಿದ್ಲಲ್ವಾ, ಆ ನಂಬಿಕೆ ರೀ ಅಲ್ಲಿ ಕಾರ್ಯ ಮಾಡಿದ. ಪ್ರೈಸ್ ದಿ ಲಾರ್ಡ್. ಅನೇಕ ವರಗಳಿದೆ, ಅದರಲ್ಲಿ ಇನ್ನೊಂದು ಕೂಡ ವರ ಇದೆ. ಅದು ಯಾವ ವರ ಅಂದ್ರೆ ನಂಬಿಕೆಯ ವರ. ಈ ನಂಬಿಕೆ ವರ ಉಳ್ಳವರು ಸತ್ತವ್ರನ್ನ ಎಬ್ಬಿಸ್ತಾರೆ. ಈ ನಂಬಿಕೆ ವರ ಉಳ್ಳವರು ಇಲ್ಲದೆ ಇರುವುದನ್ನ ಪ್ರಾರ್ಥನೆ ಮಾಡಿರುವ ಹಾಗೆ ಮಾಡ್ತಾರೆ. ಈ ನಂಬಿಕೆ ವರ ಉಳ್ಳವರು ಅವ್ರ ಕೈಲಿಂದ ಕಾರ್ಯ ಆಗಲ್ಲ ಅಂತಲ್ಲ, ನಂಬಿಕೆಯ ವರ ಹೊಂದಿಕೊಂಡಿರೋ ಮೂಲಕವಾಗಿ ಏನು ಮಾಡ್ಲಿಕ್ಕೂ ಸಾಧ್ಯ, ಎಂತ ಅದ್ಭುತ ನಡೆಸಲಿಕ್ಕೂ ಪ್ರಾರ್ಥನೆ ಮಾಡಿ ಸಾಧ್ಯ. ಹಲ್ಲೆಲೂಯಾ. ಈ ಪ್ರಾರ್ಥನೆ, ಈ ನಂಬಿಕೆಯ ವರವನ್ನ ನೀವು ಹೊಂದಿಕೊಳ್ಳಬೇಕು. ಈ ನಂಬಿಕೆ ನೀವು ಹೊಂದಿಕೊಳ್ಳಬೇಕು. ನೀವು ಯಾವಾಗ ಗೊತ್ತಾ ನಂಬಬೇಕಾಗಿರೋದು? ಎಲ್ಲ ಪರಿಸ್ಥಿತಿಗಳು ಮುಗಿದೋಗಿರುವಾಗ, ಇನ್ನೇನೆಲ್ಲ ಆಗೋಯ್ತು ಅಂತ ಹೇಳುವಾಗ, ಆ ಟೈಮ್ನಲ್ಲಿ ಇನ್ನು ಆಗಲ್ಲ ಅಂತ ಹೇಳಬಾರ್ದು. ಎಲ್ಲ ಮುಗಿದೋಯ್ತು, ಇನ್ನೇನು ನಡಿಯಲ್ಲ, ಎಲ್ಲ ಆಗೋಯ್ತು ಅಂತ ಹೇಳುವಾಗ ಇನ್ನು ಯಾವ ಪರಿಸ್ಥಿತಿಯೂ ಇಲ್ಲ, ಎಲ್ಲ ಮುಗಿದೋಗಿದೆ ಅಂತ ಹೇಳುವಾಗ ಅದರ ಮಧ್ಯದಲ್ಲಿ ನಂಬಿಕೆ ಇಡ್ತೀಯಲ್ಲ, ಆ ನಂಬಿಕೆನೇ ವಿಶೇಷವಾದದ್ದು. ಹಲ್ಲೆಲೂಯಾ. ಎಲ್ಲ ಇರುವಾಗ ಇದೇನು ಪರವಾಗಿಲ್ಲ, ಈ ಕಡೆ ಸಿಕ್ಕಿಲ್ಲ ಅಂದ್ರೂ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಸಿಗುತ್ತೆ ಅಂತ ಹೇಳುವ ಸಮಯದಲ್ಲಿ ನಂಬೋದು ನಂಬಿಕೆ ಅಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಏನೋ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ನಂಬೋದು ನಂಬಿಕೆ ಅಲ್ಲ. ಅಲ್ಲೂ ಸಿಗದೆ ಇರುವಾಗ, ಇಲ್ಲೂ ಸಿಗದೆ ಇರುವಾಗ, ಇಲ್ಲೂ ಸಿಗದೆ ಇರುವಾಗ, 4 ಕಡೆಯೂ ಸಿಗದೆ ಇರುವಾಗ, 4 ಕಡೆ ಸಿಗದೆ ಇರುವಂತ ಮಧ್ಯದಲ್ಲಿ ನಿಂತ್ಕೊಂಡಿರುವಾಗ ನಿನ್ನ ಒಳಗಡೆಯಿಂದ ಬರ್ತದ ನೋಡ್ರಿ ನಂಬಿಕೆ. ಅದು ಯಥಾರ್ಥವಾದ ನಂಬಿಕೆ ಆಗಿರಬೇಕು. ಹಲ್ಲೆಲೂಯಾ. ಏನು ಪರಿಸ್ಥಿತಿನೇ ಇಲ್ಲ, ಅವಕಾಶ ಇಲ್ಲ, ಇನ್ನು ನಡೆಯೋದೇ ಇಲ್ಲ, ಅದು ಆಗಲ್ಲ ಅನ್ನೋ ಮಧ್ಯದಲ್ಲಿ ನೀವು ಇಡಬೇಕು ನೋಡ್ರಿ ನಂಬಿಕೆ. ಅದೇ ನಿಜವಾದ ನಂಬಿಕೆ. ಹಲ್ಲೆಲೂಯಾ. ಹೇಗಾಗುತ್ತೆ ಗೊತ್ತಿಲ್ಲ, ಹೇಗ್ ನಡೆಯುತ್ತೆ ಗೊತ್ತಿಲ್ಲ, ಯಾರು ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಗೊತ್ತು, ನನ್ನ ಒಳಗಡೆ ನಂಬಿಕೆ ಇದೆ. ಯಾಕೆ ನಂಬಿಕೆ? ವಾಕ್ಯ ಹೇಳ್ತದೆ, ನಿನ್ನ ಒಳಗಡೆ ನಂಬಿಕೆ ಇಟ್ಟವನು ಸಾಧಾರಣವಾದವನಲ್ಲ. ಅವನ ವಾಕ್ಯ ಹೇಳ್ತದೆ, ನಿನ್ನ ಒಳಗಡೆ ನಂಬಿಕೆ ಹುಟ್ಟಿಸಿದವನು ಅದನ್ನ ಪೂರೈಸುವಂತ ದೇವರಾಗಿದ್ದಾನೆ. ನೀನು ನಾನು ಕೈಗೊಂಡು ಆರಾಧನೆ ಮಾಡುವಂತ ಈ ದೇವರು. ಓ ರಾಬಾದ ಡಾಗಾದಬ. ದೇವ್ರು ಮಾತಾಡ್ತಾ ಇದಾರ, ದೇವ್ರು ಶಕ್ತವಾಗಿ ಮಾತಾಡ್ತಾ ಇದಾರ. ಎಲ್ಲ ನಷ್ಟ ಆಗಿ ಎಲ್ಲ ಕಳ್ಕೊಂಡು ಏನು ಇಲ್ಲದೆ ಬರಿಗೈಯಾಗಿರುವ ಮಧ್ಯದಲ್ಲಿ ಶತ್ರು ನಿನ್ನ ನೋಡಿ ಎಲ್ಲ ಮುಗಿತು, ಇನ್ನು ನಿನ್ನ ಕೈ ನಡೆಯಲ್ಲ, ನಿನ್ ಬಾಯಿ ನಡೆಯಲ್ಲ, ನಿನ್ ಮನೆ ನಡೆಯಲ್ಲ, ನಿನ್ ಕಾರ್ಯ ನಡೆಯಲ್ಲ, ಏನು ನಡೆಯಲ್ಲ ಅಷ್ಟೇ ಅಂತ ಹೇಳುವಾಗ ಅದ್ರ ಮೊದಲು ನೀನ್ ಹೇಳ್ಬೇಕು, ಹೌದು ನಿಜ, ನೀನ್ ಹೇಳಿ ಸರಿ, ಏನು ನಡೆಯಲ್ಲ, ಏನು ಆಗಲ್ಲ, ಎಲ್ಲ ಆಗ್ಬಿಟ್ಟಿದೆ. ಆದ್ರೂ ಕೂಡ ಏನ್ ಆಗದೆ ಇರುವಾಗ ನನ್ನ ಒಳಗಡೆ ಒಂದಿದೆ, ಅದು ನಂಬಿಕೆ. ಸೈತಾನನೇ, ನನ್ನ ಮನೆ ಖಾಲಿ ಆಗಿರ್ಬೋದು, ನನ್ನ ಮನೆ ಬ್ಯಾಂಕ್ ಅಕೌಂಟ್ ಖಾಲಿ ಆಗಿರ್ಬೋದು, ನನ್ನ ಮನೆ ಕಿಚನ್ ರೇಷನ್ ಖಾಲಿ ಆಗಿರ್ಬೋದು, ನನ್ನ ಮನೇಲಿ ಆರೋಗ್ಯ ಖಾಲಿ ಆಗಿರ್ಬೋದು, ನನ್ನ ಮನೇಲಿ ಏನೆಲ್ಲ ಖಾಲಿ ಆಗಿರ್ಬೋದು, ಆದ್ರೆ ನನ್ನ ಒಳಗಡೆ ಒಂದಿದೆ, ಅದು ಯಾವತ್ತಿಗೂ ಖಾಲಿ ಆಗಲ್ಲ. ಅದೇನು ಗೊತ್ತಾ? ನಂಬಿಕೆ. ನಂಬಿಕೆ. ನಂಬಿಕೆ ನನ್ನ ಹತ್ರ ಇದೆ ಕಣೋ ಸೈತಾನನೇ. ನಂಬಿಕೆ ನನ್ನಲ್ಲಿದೆ. ಆ ನಂಬಿಕೆ ನನ್ನಲ್ಲಿ ಖಾಲಿ ಆಗಿಲ್ಲ, ಆ ನಂಬಿಕೆ ನನ್ನಲ್ಲಿ ಸತ್ತಿಲ್ಲ, ಆ ನಂಬಿಕೆ ನಾನು ಕಳ್ಕೊಂಡಿಲ್ಲ. ನನ್ನ ಒಳಗಡೆ ನಂಬಿಕೆ ಇದೆ. ಸೈತಾನನು ಯೋಬನ ಮುಂದಗಡೆ, ಯೋಬನ ಮನೆ ಒಳಗಡೆ ಪ್ರವೇಶ ಮಾಡಿ ಅವನೆಲ್ಲ ನಷ್ಟಪಡಿಸಿದ್ರು, ಅವನ ಆರೋಗ್ಯ ನಷ್ಟಪಡಿಸಿದ್ರು,
ಮಕ್ಕಳು ನಷ್ಟಪಡಿಸಿದ್ರು, ಆಸ್ತಿ ನಷ್ಟಪಡಿಸಿದ್ರು, ದುಡ್ಡು ನಷ್ಟಪಡಿಸಿದ್ರು, ಸ್ನೇಹಿತರನ್ನೆಲ್ಲ ನಷ್ಟಪಡಿಸಿದ್ರು. ಅವನ ಒಳಗಡೆ ನಂಬಿಕೆ ಮಾತ್ರ ನಷ್ಟಪಡಿಸಕ್ಕಾಗಿಲ್ಲ. ಅದಕ್ಕೆ ಅದೇ ಉದಾಹರಣೆ. ನಂಬಿಕೆ ಉಳ್ಳವನು, ಅವನಿಗೊಂದು ಮತ್ತೆ ಅವನಿಗೊಂದು ಬಾಳಿದೆ. ನಂಬಿಕೆ ಉಳ್ಳವನಿಗೆ ಮತ್ತೊಂದು ಜೀವನ ಆರಂಭ ಇದೆ. ನಂಬಿಕೆ ಉಳ್ಳವನಿಗೆ ಮತ್ತೊಂದು ಆರಂಭ ಇದೆ. ನಂಬಿಕೆ ಉಳ್ಳವನಿಗೆ ಮತ್ತೊಂದು ಚಿಗುರಿದೆ. ಹಲ್ಲೆಲೂಯಾ. ಕೊನೆಗೆ ಎಂತಿ ಕೂಡ ದೂಷಣೆ ಮಾಡುವ ಹಾಗೆ ಮಾತಾಡಿದ್ಲು. ಏನೆಲ್ಲ ನಷ್ಟ ಆದ್ರು ಅವನ ಒಳಗಡೆ ನಂಬಿಕೆ ಕಡಿಮೆ ಆಗಿಲ್ಲ. ಎಲ್ಲ ನಷ್ಟ ಆಗಿ ನಿಲ್ಲಕ್ಕಾಗದೆ, ಮಲಗಕ್ಕಾಗದೆ, ಕಣ್ಣು ಮುಚ್ಚಕ್ಕಾಗದೆ, ಹೊಟ್ಟೆ ತುಂಬ ಊಟ ಮಾಡಕ್ಕಾಗದಿರುವಂತ ಪರಿಸ್ಥಿತಿಲಿ ಎಲ್ಲ ಮಕ್ಕಳನ್ನ ಕಳ್ಕೊಂಡಿದ್ದಾನೆ. ಯಾರು ಆದರಣೆ ಮಾಡೋರಿಲ್ಲ. ಎಂತಿನೂ ಕೈ ಬಿಡೋ ಮೂಮೆಂಟ್ ಅಲ್ಲಿ ಬಂದಿದ್ದಾಳೆ. ಎಲ್ಲ ಕೈ ಬಿಟ್ಟಿರುವಾಗ ಒಬ್ಬಂಟಿಕನಾಗಿ ನಿಂತ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಕರ್ತನು ಕೊಟ್ಟನು, ಕರ್ತನಿಗೆ ಸ್ತೋತ್ರ. ಕರ್ತನ್ ತೆಗೆದುಕೊಂಡನು, ದೇವರಿಗೆ ಸ್ತೋತ್ರ. ಏನಿಲ್ಲದವನಾಗಿ ನಾನು ಬಂದೆ, ಏನಿಲ್ಲದವನಾಗಿ ಹೋಗ್ತಾನೆ. ಆದ್ರೆ ದೇವರಿಗೆ ಮಹಿಮೆ. ಅದರ ಮಧ್ಯೆ ನೋಡ್ರಿ, ಮಕ್ಕಳು ಕಳ್ಕೊಂಡವನೇ, ಆಸ್ತಿ ಕಳ್ಕೊಂಡವನೇ, ಕೆಲಸದವ್ರನ್ನ ಕಳ್ಕೊಂಡವನೇ, ಮನೆ ಮಠ ಎಲ್ಲ ಕಳ್ಕೊಂಡವನೇ, ಆರೋಗ್ಯ ಕೂಡ ಕಳ್ಕೊಂಡವನೇ. ಲಾಸ್ಟ್ಗೆ ಎಂತಿ ಕೂಡ ತಿರುಗಿ ಬಿಟ್ಲು. ಎಲ್ಲ ನಂಬಿದವರೆಲ್ಲ ನಷ್ಟವಾಗಿ ಹೋದ್ರು ಕೂಡ ಅವನು ಹೇಳ್ತಾ ಇದ್ದಾನೆ, ಇದೆಲ್ಲ ನಷ್ಟ ಆಗಿದ್ಯಾ, ಪರವಾಗಿಲ್ಲ, ದೇವರ ಮಹಿಮೆ ಆಗಲಿ. ಅವನ ಒಳಗಡಿದ ನಂಬಿಕೆಯನ್ನು ಮಾತ್ರ ಸೈತಾನ ಮುಟ್ಟಕ್ಕಾಗಿಲ್ಲ. ಅವನ ಒಳಗಡಿದ ನಂಬಿಕೆ ಮಾತ್ರ ಸೈತಾನ ಅಲಗಾಡಿಸ್ಲಿಕ್ಕೆ ಆಗಿಲ್ಲ. ಅವನು ಹೇಳ್ತಾ ಇದ್ದಾನೆ, ನನ್ನ ಪರಿಸ್ಥಿತಿ ಹಿಂಗಿರಲ್ಲ, ನನ್ನ ಅವಸ್ಥೆ ಹಿಂಗಿರಲ್ಲ, ನನ್ನ ಬದುಕು ಹಿಂಗಿರಲ್ಲ. ಒಂದಿನ ಬಂದೇ ಬರ್ತದೆ. ಯಾಕಂದ್ರೆ ನಾನು ನಂಬಿರೋ ದೇವರು ಸಾಧಾರಣವಾದವನಲ್ಲ. ಅವನು ಇಂಥ ದುರ್ಸ್ಥಿತಿಗೆ ಬಿಡುವಂತ ದೇವರು ಅಲ್ಲವೇ ಅಲ್ಲ. ನನ್ನ ಅವಸ್ಥೆ ಇವತ್ತು ಕೀಳಾದ ಅವಸ್ಥೆ, ದುರವಸ್ಥೆ, ಕೆಳಗಿನ ಅವಸ್ಥೆ ಆಗಿರ್ಬೋದು. ಆದರೆ ಒಂದು ದಿನ ಬರ್ತದೆ, ನನ್ನ ನಂಬಿಕೆಯನ್ನು ನೋಡಿ, ನನ್ನ ನಂಬಿಕೆಯನ್ನು ನೋಡಿ, ನನ್ನ ನಂಬಿಕೆಯನ್ನು ಗಮನಿಸಿ, ನನ್ನನ್ನು ಮೇಲಕ್ಕೆ ತರುವಂತ, ಮೇಲಕ್ಕೆ ಎತ್ತುವಂತ, ಇಲ್ಲದೆ ಇರುವುದನ್ನು ಇರುವಾಗೆ ಮಾಡುವಂತ ಒಂದು ಸಮಯ ಬರ್ತದೆ. ಇದು ನಂಬಿಗಸ್ತನಿಗೆ, ನಂಬಿಕೆ ಉಳ್ಳವನಿಗೆ ಇರುವಂತ ನಂಬಿಕೆ. ಎಲ್ಲ ಇರುವಾಗ ನಂಬೋದು ನಂಬಿಕೆ ಅಲ್ಲ. ಎಲ್ಲ ಕೈ ಬಿಟ್ಟೋದಾಗ, ಎಲ್ಲ ಕೈ ಬಿಟ್ಟೋದಾಗ, ಇನ್ನು ನಾನು ಮುಗೀತು, ಪ್ರಾಣನು ಹೋಗ್ತದೆ ಎಂಬುದಾಗಿ ಹೇಳುವಾಗ ಅದರ ಮಧ್ಯದಲ್ಲಿ ನಂಬಿಕೆ ಇಡ್ತೇನೆ ನೋಡು, ಅದೇ ನಿಜವಾದ ನಂಬಿಕೆ. ಆ ನಂಬಿಕೆ ಏನಾಯ್ತು ಯೋಬನಿಗೆ? ಏನೆಲ್ಲ ನಷ್ಟ ಆಗಿತ್ತೋ ವಾಕ್ಯ ಹೇಳ್ತದೆ 99ನೇ 49ನೇ ಅಧ್ಯಾಯದಲ್ಲಿ ಏನೆಲ್ಲ ನಷ್ಟ ಆಗಿತ್ತೋ ನಾನು ದೇವರು ಎಲ್ಲವೂ 2ರಷ್ಟು ಲಾಭವಾಗಿ ಕೊಟ್ಟಂತ. ನಂಬಿಕೆ ನಿನ್ನ ಜೀವಿತದಲ್ಲಿ ಲಾಭವನ್ನು ಕೊಂಡು ಬರುವಂಥದ್ದು, ಡಬಲ್ ಮಾಡುವಂಥದ್ದು, ಅಧಿಕವಾಗಿ ಮಾಡುವಂಥದ್ದು. ಈ ನಂಬಿಕೆಯ ವರ ಇವತ್ತು ನೀನು ಹೊಂದ್ಕೊಬೇಕಂತ ಹೇಳಿ ದೇವರು ಹೇಳ್ತಾ ಇದ್ದಾರ. ಮಾರ್ತಾ ಮರಿಯಲೇ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಇವತ್ತು ನಿನ್ ಕಾಣ್ತೀಯಾ? ಇವತ್ತು ಆ ಮಹಿಮೆ ನೀನ್ ನೋಡ್ತೀಯಾ? ಆ ಮಹಿಮೆ ನಿನ್ನ ಮೇಲೆ ಚಲಿಸಲೇ. ಎಲ್ಲರೂ ನೀವು ನೋಡಿ ಹೇಳ್ತಾ ಇರ್ಬೋದು, ಯೋಬನ ಎಂತ ಹೇಳ್ದಂಗೆ, ಏ ದಡ್ಡಿ ಎಲ್ಲ ಕಳ್ಕೊಂಡು ಮತ್ತೆ ದೇವ್ರು ಅಂತ ಹೇಳ್ತಾ ಇದೀಯ, ಬಿಟ್ಟು ಬಿಡು. ಎಲ್ಲ ನಿನ್ನ ರಿಲೇಷನ್, ಅಕ್ಕಪಕ್ಕದವರು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಗಂಡ, ಯಾರೆಲ್ಲ ನಿನ್ನ ನೋಡಿ, ಇಷ್ಟೆಲ್ಲ ಆದ್ರೂ ಈ ದೇವ್ರು ನಿನಗೆ ಬೇಕಾ? ಇಷ್ಟೆಲ್ಲ ಆದ್ರೂ ಈ ಪ್ರಾರ್ಥನೆ ನಿನಗೆ ಬೇಕಾ? ಇಷ್ಟೆಲ್ಲ ಆದ್ರೂ ಆ ಚರ್ಚ್ ನಿನಗೆ ಬೇಕಾ? ಇಷ್ಟೆಲ್ಲ ಆದ್ರೂ ಆ ದೇವರ ಆರಾಧನೆ ನಿನಗೆ ಬೇಕಾ ಅಂತ ಹೇಳ್ತಾ ಇರುವಾಗ ಅದರ ನಡುವೆ ಯೋಬ ಹೇಳ್ತಾ ಇದ್ದಾನೆ, ಮೂರ್ಖನಂತೆ ನೀನು ಮಾತಾಡ್ತಾ ಇದೀಯ. ನಾನು ಮೂರ್ಖನಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಒಳಗಡೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ನನ್ನ ಹತ್ರ ಮಾತಾಡ್ತಾ ಇದೆ. ಆ ನಂಬಿಕೆ ನನ್ನ ಹತ್ರ ಮಾತಾಡ್ತಾರೆ. ಈ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನ ಬಾಯಿಂದ ಬರೋ ಮಾತುಗಳು ನಿಮ್ಮನ್ನ ಕುಗ್ಗಿಸುವಂಥದ್ದು, ನಿಮ್ಮನ್ನ ಕೆಡುವಂಥದ್ದು, ನಿಮ್ಮನ್ನ ಮೇಲಿಗೆ ಬರ್ಲಿಕ್ಕೆ ಆಗದಿರುವ ಹಾಗೆ ಮಾಡುವಂಥದ್ದು. ಬಟ್ ನಿನ್ನ ಒಳಗಡೆ ಇದೆಯಲ್ಲ ನಂಬಿಕೆ, ಆ ನಂಬಿಕೆ ನಿನ್ನ ಹತ್ರ ಮಾತಾಡುವಾಗ ಯಾವ ಜಾಗದಲ್ಲಿ ನಿರೀಕ್ಷೆ ಇಲ್ವೋ ಆ ಜಾಗದಲ್ಲಿ ಆ ನಂಬಿಕೆ ನಿನ್ನನ್ನು ನಿರೀಕ್ಷೆಯಾಗಿ ನಿಲ್ಲಿಸುತ್ತೆ. ನಿನ್ನ ಒಳಗಡೆ ನಂಬಿಕೆ ಮಾತಾಡಿದ್ರೆ ಸಾಕು.
ನಿನ್ನ ಒಳಗಡೆ ನಂಬಿಕೆ ನಿನ್ನ ಪರ ನಿನಗಾಗಿ ನಿನ್ನ ಒಳಗಿಂದ ಹೊರಗಡೆ ಅದು ಮಾತಾಡಿದ್ರೆ ಸಾಕು. ನೀನ್ ನಂಬಿದ್ರೆ ಮಹಿಮೆ ಕಾಣ್ತೀಯ. ಮಹಿಮೆಯಾದ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನಡೀತದೆ. ಹಲ್ಲೆಲೂಯ. ಯೋಬ ನಂಬಿಕೆ ಮಾತ್ರ ಬಿಟ್ಟುಕೊಟ್ಟಿಲ್ಲ, ನಂಬಿಕೆ ಗಟ್ಟಿಯಾಗಿ ಇಟ್ಟುಕೊಂಡ. ಸಮಯ ಬಂತು, ಎಲ್ಲ ಉಲ್ಟಾ ಆಯ್ತು. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಅವನಿದ್ದಂಥ ಮೊದಲನೇ ಸ್ಥಿತಿಗಿಂತಲೂ ಅಂತ್ಯಸ್ಥಿತಿ ಅತ್ಯಧಿಕವಾಗಿ ಅದ್ಭುತವಾಗಿತ್ತಂತೆ. ಹಲ್ಲೆಲೂಯ. ಇದು ನಂಬಿಕೆ ಉಳ್ಳವನಿಗಾಗಿರುವಂಥ ಕಾರ್ಯ, ಇದು ನಂಬಿಕೆಯಲ್ಲಿರುವವನಿಗಾಗಿ ನಡೆಯುವಂಥ ಕ್ರಿಯೆ. ಹಲ್ಲೆಲೂಯ. ಒಂದು ವಿಷಯ ಹೇಳಿ ನಾನು ನಿಲ್ಲಿಸ್ತೀನಿ. ಅಬ್ರಹಾಮನು ತನ್ನ ಮಗನನ್ನು ಕರ್ಕೊಂಡು ಹೊರೆ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ, ದೇವರಿಗೆ ಯಜ್ಞವನ್ನು ಕೊಡುವುದಕ್ಕಾಗಿ. ದೇವರು ಹೇಳಿದ್ರು ಫಸ್ಟೇನೆ, ನೋಡು ಅಬ್ರಹಾಮನೇ, ನಿನ್ನ ಒಬ್ಬನೇ ಮಗನಾಗಿರುವಂಥ ಪ್ರಿಯ ಮಗನಾಗಿರುವಂಥ ಈಸಾಕನನ್ನು ನೀನೇನು ಮಾಡಬೇಕು, ನನಗೆ ಬಲಿಯಾಗಿ ಕೊಡಬೇಕಂತ ದೇವರು ಕೇಳಿದ್ರು. ಹಲ್ಲೆಲೂಯ. ಹೆಂಗೆ ಅಬ್ರಹಾಮನಿಗೆ 100 ವಯಸ್ಸಾದ್ಮೇಲೆ ಮಗು ಹುಟ್ಟಿದ್ದು. ಬೇಡಪ್ಪ, 20 ವಯಸ್ಸಿಗೆ 25 ವಯಸ್ಸಿಗೆ ಒಂದು ಮಗು ಹುಟ್ಟಿದೆ, ದೇವ್ರು ಕೇಳ್ತಾರೆ ಕೊಟ್ಬಿಡೋಣ, ಇನ್ನ ವಯಸ್ಸಿದೆಯಲ್ಲ ಮತ್ತೆ ದೇವ್ರು ಕೊಡ್ತಾನೆ ಅಂತ ಹೇಳ್ಬೋದು. ಅಬ್ರಹಾಮನಿಗೆ ಮಗು ಆಗಿದೆ ಎಷ್ಟು ವಯಸ್ಸಿಗೆ? 100 ವಯಸ್ಸಿಗೆ. 100 ವಯಸ್ಸಿಗೆ ಮಗು ಆಗಿದೆ. 100 ವಯಸ್ಸಿಗೆ ಮಗು ಆಗಿರೋ ಮಗುನ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಪ್ಪ, ಅಲ್ಲ ಆಲೋಚನೆ ಮಾಡ್ರಿ. ಅರ್ಥ ಆಗಿಲ್ಲ? ನಮಗೆ 3 4 ಮಕ್ಕಳಿದ್ರು ಕೂಡ ಎಷ್ಟು ಪ್ರೀತಿ ಮಾಡ್ತೀವಿ. ಅಂಥದ್ರಲ್ಲಿ ಮಕ್ಕಳೇ ಇಲ್ಲ, ಸಾಯೋ ಟೈಮಲ್ಲಿ ಒಂದೇ ಒಂದು ಮಗು ಆಗಿದೆ ಅವನಿಗೆ. ಆ ಮಗು ಎಷ್ಟೋ ವರ್ಷಗಳಾದ್ಮೇಲೆ ಆ ಮಗು ಹುಟ್ಟಿದೆ. ಅವನು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ. ಅಬ್ರಹಾಮನ ಲೆಕ್ಕ ಹಾಕಿದ್ರಾ? ಆದ್ರೆ ದೇವರು ಒಂದಿನ ಬಂದು ಮಾಡ್ತಾರೆ ಗೊತ್ತಾ, ನಿನ್ನ ಮುದ್ದಿನ ಮಗ, ಪ್ರೀತಿಯ ಮಗನ ನೀನೇನ್ ಮಾಡು, ನನಗಾಗಿ ಬಲಿ ಕೊಡಬೇಕು ಹೊರೆ ಬೆಟ್ಟದಲ್ಲಿ, ನಾನು ಹೇಳೋ ಸ್ಥಳದಲ್ಲಿ ಅಂತ ದೇವರು ಅಬ್ರಹಾಮನ ಹತ್ರ ಮಾತಾಡ್ತಾರೆ. ಆಗ ಅಬ್ರಹಾಮ ಹೇಳ್ತಾನೆ, ಸರಿ ಸ್ವಾಮಿ ಆಗ್ಲಿ, ಒಳಗಡೆ ನೋವಿದೆ, ಒಳಗಡೆ ದುಃಖ ಇದೆ, ಆದ್ರೆ ಕೊಟ್ಟಿದೆ ಯಾರು? ದೇವ್ರು. ಹಲ್ಲೆಲೂಯ. ನಾನು ನೆನೆಸ್ಕೊಳ್ತಾ ಇದ್ದೀನಿ, ಯಾಕೆ ಅಬ್ರಹಾಮನ್ ಸಡಗ ಒಪ್ಕೊಂಡ ಅಂದ್ರೆ, ದೇವ್ರ ಅಬ್ರಹಾಮನ್ಗೆ ಏನು ವಾಗ್ದಾನ ಮಾಡಿದ್ರು? ಬರೋ ವರ್ಷದಲ್ಲೇ ಇದ್ರೆ ಹೆಂಗೆ ನಾವು ಈ ವರ್ಷ ಏನಾದ್ರು ಮಾಡಿ, ಹಲ್ಲೆಲೂಯ, ಅದೆಲ್ಲ ಓಕೆ. 75 ವಯಸ್ಸು ಅಬ್ರಹಾಮನಿಗಿರುವಾಗ ದೇವರೊಂದು ವಾಗ್ದಾನ ಮಾಡಿದ್ರು, ಮಗು ಓಕೆ, ಮುಂದೆ ನಾನು ನಿನಗೂ ಮಕ್ಕಳು ಕೊಡ್ತೀನಿ, ಅದು ಓಕೆ. ಅದ್ರಲ್ಲಿ ಒಂದು ಮಾತು ಮಾತಾಡಿದ್ರು ದೇವ್ರೇನಂತ ಹೇಳಿ, ನಿನ್ನ ಬಹು ಸಂತಾನ ಉಳ್ಳವನಾಗಿ ಮಾಡ್ತೀನಿ, ಹೊರಗಡೆ ಬಾ, ಆಕಾಶ ನೋಡು, ನೀನ ಕೈಯಲ್ಲಿ ಲೆಕ್ಕ ಮಾಡಕ್ಕಾಗ್ತದೆ ನಕ್ಷತ್ರ, ಆ ರೀತಿ ಉಂಟು ಮಾಡ್ತೀನಿ. ಹಲ್ಲೆಲೂಯ. ಆ ರೀತಿ ವಾಗ್ದಾನ ಮಾಡಿರೋ ದೇವರು ಮಗು ತಗೊಂಡ್ಬಿಡ್ತಾರಾ? ದೇವರು ಕೆಲವೊಮ್ಮೆ ಪರೀಕ್ಷೆ ಮಾಡ್ತಾರೆ. ನಾವು ಸ್ವಲ್ಪ ಜಾಣರಾಗಿರ್ಬೇಕು, ನಾವು ಸ್ವಲ್ಪ ಸರ್ಪದಂತೆ ಜಾಣರಾಗಿರ್ಬೇಕು. ಹೌದಾ? ದೇವ್ರು ತಗೊಂಡ್ಬಿಡ್ತಾರೆ? ಖಂಡಿತವಾಗಲೂ ಇಲ್ಲ. ವಾಗ್ದಾನ ದೇವ್ರು ಏನ್ ಮಾಡಿದ್ದಾರೆ? ಅನೇಕ ತಲೆಮಾರುಗಳನ್ನ ನೀನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ತಲೆಮಾರುಗಳು ಬರ್ಬೇಕಾದ್ರೆ ಯಾರಿಂದ ಬರಬೇಕು ಅಲ್ವಾ? ಈಗ ದೇವ್ರು ಏನ್ ಮಾಡ್ತಾ ಇದ್ದಾರೆ? ನೀನು ಒಬ್ಬನೇ ಮಗನ ಆಗಿರುವಂತ ಈಸಾಕನ ಏನ್ ಮಾಡು, ನನಗೆ ಬಲಿ ಕೊಡು, ನನಗೆ ಬಲಿ ಕೊಡು. ಅಬ್ರಾಹ್ಮನಿಗೆ ಒಂದು ಕಡೆ ಏನ್ ಗೊತ್ತಾ, ನೋವು. ಇನ್ನೂ ಒಂದು ಕಡೆ ಹೋಗ್ತಾ 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 ಹತ್ರದಲ್ಲಿ ಅವ್ರ ಮಗ ಹೇಳ್ತಾನೆ, ಅಪ್ಪ ಆರಾಧನೆ ಮಾಡೋಕೆ ಕೋಲಿದೆ, ಬೆಂಕಿ ಇದೆ, ಎಲ್ಲ ಇದೆ, ಆದ್ರೆ ಯಜ್ಞಕ್ಕೆ ಕೊಡಬೇಕಾಗಿರೋ ಕುರಿಯಲ್ಲಿ ಯಾರು ಕೇಳ್ತಾರದು? ಈ ಸಕ ಅಪ್ಪನಿಗೆ ಹೇಳ್ತಾವನೆ. ಆಗ ಅಪ್ಪನಿಗೆ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಪಟ್ಟದ ಅಪ್ಪ ಹೇಳ್ತಾನೆ, ಏ ದೇವರು ನಮಗಾಗಿ ಅಲ್ಲಿ ಒದಗಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಹಾಮ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ಇನ್ನ ಬೆಟ್ಟಕ್ಕೆ ಹತ್ತಿಲ್ಲ, ಕೆಳಗಡೆ ಹೇಳ್ತಾವನೆ, ನೀನ್ ಭಯ ಪಡಬೇಡಕನೋ, ನೀನ್ ಭಯ ಪಡಬೇಡ, ದೇವರು ನಮಗಾಗಿ ಆ ಬೆಟ್ಟದಲ್ಲಿ ಇಟ್ಟಿದ್ದಾನೆ, ಒದಗಿಸ್ತಾನೆ. ಅವನು ಒದಗಿಸುವ ದೇವರು, ಅವನು ಯೆಹೋವ ಈರೇ. ಹಲ್ಲೆಲೂಯ. ಅವನ ನಂಬಿಕೆ ನೋಡ್ರಿ. ಕುರಿ ಇಲ್ಲ, ಕುರಿ ತಗೊಂಡು ಬಂದಿಲ್ಲ, ಮೇಲೆ ಯಾವ ಕುರಿಗಳು ಹೋಗ್ತವೆ, ಯಾವನಾದ್ರು ಬಿಡ್ತಾನೆ, ಕುರಿ ಮೇಸನ್ ಬಿಡ್ತಾನ? ಬಿಡಲ್ಲ. ಆದ್ರೂ ಇವ್ ನಂಬಿಕೆ, ದೇವರು ನನಗಾಗಿ ಅಲ್ಲಿ ಒದಗಿಸ್ತಾನೆ. ಇಲ್ಲಿ ಹೇಳಿದ ತಕ್ಷಣನೇ ಮೇಲೆ ಹೋಗ್ತಾನೆ. ಮೇಲೋಗಿದ ತಕ್ಷಣ ನೋಡ್ತಾನೆ ಏನು ಇಲ್ಲ. ಮೇಲೋಗ್ಬಿಟ್ಟು ನೋಡ್ತಾನೆ, ಕುರಿಗಿರಿ ಏನು ಇಲ್ಲ. ಸ್ತೋತ್ರ ಅಂತ ಹೇಳ್ಬಿಟ್ಟು, ಮಗನೇ ಎಲ್ಲ ರೆಡಿ ಮಾಡು, ಎಲ್ಲ ಅವನ ಕೈ ರೆಡಿ ಮಾಡಿಸು, ಎಲ್ಲ ರೆಡಿ ಆಯ್ತು, ಮಗನೇ ಬಾಯಿ ಮುಚ್ಕೊ ಮಲ್ಕೋ. ಯಾಕಪ್ಪ? ಮಲ್ಕೊಂಡೆ, ಎಲ್ಲ ಕೈ ಕಾಲ ಕಟ್ಬಿಟ್ಟು ಮಲ್ಸ್ಬಿಟ್ಟು ಕತ್ತಿ ತಗೊಂಡು ಇನ್ನೇನು ಕತ್ತರಿಸ್ಬೇಕು.
ಹಲ್ಲೆಲೂಯಾ. ಅಬ್ರಹಾಮನೇ ನಿಲ್ಸು. ಯಾಕೆ ದೇವ್ರೆ? ನಿನ್ನ ನಂಬಿಕೆಯನ್ನ ಮೆಚ್ಚಿದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಅಬ್ರಹಾಮನು ನೀತಿವಂತನಾಗಿ ನೀತಿಯಿಂದಲೇ. ಹಲ್ಲೆಲೂಯಾ. ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನಾದ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಆಮೇಲೆ ಸರಿಯಪ್ಪ ಆಯ್ತು, ಯಜ್ಞ ಎಲ್ಲ ರೆಡಿ ಆಗ್ಬಿಟ್ಟಿದೆಯಲ್ಲ, ಹಂಗೆ ಖಾಲಿ ಹೋಗ್ಬಾರ್ದಲ್ಲ, ಏನಪ್ಪ ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ಸ್ವಲ್ಪ ಕಣ್ಣೆತ್ತ ಆ ಕಡೆ ನೋಡು. ಆಗ ಅಬ್ರಹಾಮ ಏನ್ ಮಾಡ್ತಾನೆ, ಕಣ್ಣೆತ್ತ ಹಂಗೆ ನೋಡ್ತಾನೆ, ಅಲ್ಲೊಂದು ಟಗರು, ಅಲ್ಲೊಂದು ಕುರಿ, ಅದೊಂದು ಮುಳ್ಳಿನ ಪೊದೆಯಲ್ಲಿ ತಗಲಾಕೊಂಡಿರ್ತದೆ. ಹೆಂಗ್ ಬಂತು? ದೇವದೂತ ಬಂದು ಇಕ್ಬಿಟ್ಟು ಹೋಗಿರೋದು. ಈಗ ನೀವ್ ಹೇಳ್ರಿ, ಅಬ್ರಹಾಮ ನಂಬಿದಿಕೆಯಲ್ಲಿ ಕುರಿ ಬಂತ ಬಂದಿಲ್ವಾ? ಅಬ್ರಹಾಮ ನಂಬಿದಿಕೆ ನೋಡ್ರಿ, ಪ್ರಸಂಗ ಇವಾಗ ಒಳಗಡೆ ಸ್ಟಾರ್ಟ್ ಆಗ್ತಾ ಇದೆ. ನಾನೇನ್ ಮಾಡ್ಲಿ, ಇಲ್ಲಿವರೆಗೂ ಪರಿಚಯ ಅಂತ ನಾನು ಹೇಳ್ಬೇಕು. ಹಲ್ಲೆಲೂಯಾ. ಇವಾಗ ಸೂಪರ್ ಪ್ರಸಂಗ ರಿಲೀಸ್ ಆಗ್ತದೆ. ದೇವರಾತ್ಮ ಇವಾಗ ಕೊಡ್ತಾ ಇದಾರೆ, ಹಂಗೆ ಪ್ರಕಟಣೆ ಪಡಿಸ್ತಾ ಇದ್ದಾರೆ. ನಂಬಿಕೆ ಕುರಿತು ಮಾತಾಡ್ತಾರೆ. ಈಗ ನಂಬಿಕೆ ಒಳಗಡೆ ಹೋಗ್ಬೇಕೀಗ. ಹಲ್ಲೆಲೂಯಾ. ಈಗ ಅಬ್ರಹಾಮ್ ನಂಬಿದಕ್ಕೆ ಕುರಿ ಬಂದಿಲ್ವಾ? ಇದು ನಿಮ್ಮ ತಪ್ಪಾದ ಆಲೋಚನೆ. ಅಬ್ರಹಾಮ್ ನಂಬಿದಕ್ಕೆ ಅಲ್ಲಿ ಕುರಿ ಬಂದಿಲ್ಲ. ಇವತ್ತು ನಿಮ್ಮ ಮನೆಗಳಲ್ಲಿ ಎಷ್ಟೋ ಜನರು ಆತ್ಮಿಕರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರಿ, ಮನೆಯಲ್ಲಿ ಯಾಕೆ ಅದ್ಭುತ ನಡೀತಾ ಇಲ್ಲ? ಮನೆಯಲ್ಲಿ ಒಬ್ಬರು ನಂಬಿದ್ರೆ ಸಾಲದು, ಕುಟುಂಬ ಮೊತ್ತ ನಂಬಬೇಕು. ಹಲ್ಲೆಲೂಯಾ. ಅದಕ್ಕೆ ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು. ಏತ್ರಲ್ಲಿ? ನಂಬಿಕೆಯಲ್ಲಿ. ಹಲ್ಲೆಲೂಯಾ. ಅಬ್ರಹಾಮನು ಒಬ್ಬ ನಂಬಿದಕ್ಕೆ ಅಲ್ಲ, ಅಲ್ಲಿ ಕುರಿ ಬಂದಿದ್ದು. ಈಸಾಕನ್ ಕೇಳ್ತಾವನೆ, ಅಪ್ಪ ಕುರಿಯಲ್ಲಿ. ಆಗ ಅಪ್ಪ ಹೇಳ್ತಾವನೆ, ದೇವ್ರು ನಮಗಾಗಿ ಅಲ್ಲಿ ಒದಗಿಸ್ತಾನೆ. ಇದು ಅಪ್ಪ ಹೇಳ್ದ ನಂಬಿಕೆಯಿಂದ. ಎರಡನೇದಾಗಿ ಯಾರು ನಂಬುದ? ಮಗ ನಂಬುದ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ರು ಒಂದೇ ವಿಷಯದಲ್ಲಿ ಏಕ ಮನಸ್ಸುಳ್ಳವರಾಗಿ ನಂಬಿಕೆಯಿಂದ ಸೇರಿ ಬರ್ತಾರೋ ಅಲ್ಲಿ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್. ಈಗ ಅಬ್ರಹಾಮನಿಗೆ ನಂಬಿಕೆ ಇದೆ, ಈಸಾಕನಿಗೆ ಈ ನನ್ನ ಮಗ ದಡ್ ನನ್ನ ಮಗ, ಇಲ್ಲಿ ಯಾವ ಕುರಿಗಳಿರ್ತದೆ, ಎಲ್ಲಿದೆ ಅಲ್ಲಿ ಬಂದಿರೋದೆ, ನಾವು ಯಾರು ಬಂದು ಇಷ್ಟು ದೂರದಿಂದ ಬಂದಿದೆ, ಹೆಂಗೆ ಕುರಿ ಬಂದ್ಬಿಡ್ತದೆ ಅಂತೇಳಿ ಅವ್ನು ನಂಬದೆ ಹೋಗಿದ್ರೆ ಖಂಡಿತವಾಗಲೂ ಅವನಲ್ಲಿ ಬಲಿಯಾಗಬೇಕಾಗಿತ್ತು. ಇವತ್ತು ಎಷ್ಟೋ ಜನರು ದೇವರು ಮಾತಾಡ್ತಾ ಇದ್ದಾರೆ, ಎಷ್ಟೋ ಜನರು ನಂಬಿಕೆ ಕಳ್ಕೊಂಡು ನಂಬಿಕೆ ಇಲ್ಲದಿರ ಶತ್ರುವಿನ ಮುಂದಗಡೆ, ಶತ್ರುವಿನ ಕಾರ್ಯಗಳ ಮುಂದಗಡೆ ಬಲಿಗಳಾಗ್ತಾ ಇದ್ದೀರಿ. ಇವತ್ತು ನೀನು ಬಲಿಯಾಗಲಿಕ್ಕೆ ಕಾರಣ ನಿನ್ನ ನಂಬಿಕೆ ಬಲಹೀನವಾಗಿದೆ. ಇವತ್ತು ನಿನ್ನ ನಂಬಿಕೆ ಬಲಗೊಳ್ಳಲೇ. ನಿನ್ನ ನಂಬಿಕೆ ಬಲಗೊಳ್ಳಲೇ. ನೀ ನಂಬಿರೋ ದೇವರು ಸಾಧಾರಣವರಲ್ಲ, ನಿನ್ನಲ್ಲಿ ನಂಬಿಕೆ ಹುಟ್ಟಿಸಿದವನು ಅವನೇ. ಎಷ್ಟೋ ಜನರು ನಂಬಿಕೆ ಕಳ್ಕೊಂಡು ಬಲಿಗಳಾಗಿ ಹೋಗ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ನಂಬಿಕೆ ಬಲಗೊಳ್ಳಲಿ, ನೀನ್ ತಿರುಗಿ ನಿನ್ನ ನಂಬಿಕೆಯಲ್ಲಿ ನಿಲ್ಲು. ನೀನ್ ನಂಬಿಕೆಯಲ್ಲಿ ನಿಲ್ಲದಾದ್ರೆ ನೀನ್ ಬಲಿ ಆಗಲ್ಲ, ಬಲಿ ಆಗಬೇಕಾದ್ರೆ ಬಲಿ ಆಗುತ್ತೆ. ಹಲ್ಲೆಲೂಯಾ. ತಂದೆ ನಂಬಿಕೆಯಿಂದ ಹೇಳುವಾಗ ಮಗ ನಂಬಿಕೆಯಿಂದ ಸ್ವೀಕಾರ ಮಾಡ್ದ, ಮಗ ನಂಬುದ, ಅವರಿಬ್ರು ನಂಬಿಕೆ ಒಂದಾಗಿತ್ತು. ಮೇಲೆ ಹೋಗ್ತಾ ಇದ್ರೆ ನನ್ನ ದೇವರು ಅವರಿಗಾಗಿ ಒಂದು ಕುರಿಯನ್ನ ಸಿದ್ಧ ಮಾಡಿದಾನೆ. ಇಲ್ಲಿಂದ ಹಿಂದಿರುಗುವಾಗ ಒಂದು ನಂಬಿಕೆಯಲ್ಲಿ ಹಿಂದಿರುಗೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಿನ್ನ ಮನೆಯಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳು, ನಂಬಿಕೆ ನಿನ್ನಲ್ಲಿ ಸಾಯಬಾರ್ದು, ನಂಬಿಕೆ ನೀನು ಕಳ್ಕೊಳ್ಬಾರ್ದು. ನಂಬಿಕೆ ನೀನು ಸತ್ತೋಗಿದ್ರೆ ಇವತ್ತು ಹಿಂದಿರುಗಿ ಬಾ ಮಗನೇ. ನಾನ್ ನಂಬಿರೋ ನಂಬಿಕೆ ನೀನ್ ನಂಬು ಮಗನೇ, ನಾನ್ ನಂಬಿರೋ ನಂಬಿಕೆ ನೀನ್ ನಂಬು ಮಗಳೇ, ನಾನ್ ನಂಬಿರೋ ನಂಬಿಕೆ ನೀನ್ ನಂಬು ಹೆಂಡತಿ, ನಾನ್ ನಂಬಿರೋ ನಂಬಿಕೆ ನೀನ್ ನಂಬು ಗಂಡ ಅಂತ ಹೇಳಿ ನಾ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ನಂಬೋದಾದ್ರೆ ನಿನ್ನ ಮನೆಯಲ್ಲಿ ದೇವರ ಒದಗಿಸುವಿಕೆ ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ಉಂಟಾಗುತ್ತೆ. ಓ ರಾಬಾ ಡಗದಬಾ. ನಂಬಿಕೆ ಕುರಿತು ಮಾತಾಡಿದ್ರೆ ದಿನ ಸಾಲಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನು ನಂಬ್ದ, ಈಸಾಕನು ನಂಬ್ದ.
ಅವರಿಬ್ಬರ ನಂಬಿಕೆ ಒಂದೇ ಆಗಿತ್ತು. ವಾಕ್ಯ ಹೇಳುತ್ತೆ, ಒಬ್ಬರಿಗಿಂತ ಇಬ್ಬರು ಲೇಸು, ಒಬ್ಬರಿಗಿಂತ ಇಬ್ಬರು ಲೇಸು. ಎಲ್ಲಿ ಇಬ್ರು ಸೇರಿ ಬಂದು ಇಬ್ರು ಒಂದೇ ವಿಷಯಕ್ಕಾಗಿ ಒಂದೇ ಮನಸ್ಸಿನಲ್ಲಿ ಒಂದೇ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅದ್ಭುತಗಳು ನಡೆಯುತ್ತೆ. ನೀವು ಅಪೊಸ್ತಲರ ಕೃತ್ಯಗಳಲ್ಲಿ ಬರುವಾಗ, ಆದಿ ಅಪೊಸ್ತಲರ ಕಾಲದಲ್ಲಿ ಮನೆ ಮನೆಗಳಲ್ಲಿ ಸೇರಿ ರೊಟ್ಟೆ ಮುರಿಯೋದ್ರಲ್ಲಿ, ಪ್ರಾರ್ಥನೆಯಲ್ಲೂ, ನಂಬಿಕೆಯಲ್ಲೂ ಅವರೆಲ್ಲ ಒಂದೇ ಆಗಿದ್ರಂತೆ. ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ರೊಟ್ಟಿ ಮುರಿಯೋದ್ರಲ್ಲಿ, ಎಲ್ಲದರಲ್ಲೂ ಅವರು ಒಂದೇ ಆಗಿದ್ರಂತೆ. ಅವ್ರ ನಂಬಿಕೆ, ಅವರ ಮನಸ್ಸು, ಅವ್ರ ಹೃದಯ ಎಲ್ಲ ಒಂದೇ ಆಗಿತ್ತಂತೆ. ಅದಕ್ಕೆ ಅವ್ರು ಕಾಲಿಡುವ ಜಾಗಗಳಲ್ಲಿ ಭಯಂಕರ ಅದ್ಭುತಗಳು, ಅತಿಶಯಗಳು, ಲೋಕ ಕೂಗಿ ಹೇಳ್ತಾ ಇದ್ದಂತೆ, ಇವರು ಸಾಧಾರಣವಾದವರಲ್ಲ, ನಂಬಿಕೆಯ ವೀರರು, ಇವರು ಅಲ್ಲೋರ ಕಲ್ಲೋರ ಮಾಡುವಂತವರು. ನಿನ್ನ ಮನೆ ಒಳಗಡೆ ನಂಬಿಕೆ ವೀರರು, ವೀರಾಂಗಣಿಗಳು ಎದ್ದೇಳಿ. ಹಲ್ಲೆಲೂಯಾ. ಇನ್ನು ಮನೆ ಒಳಗಡೆ ನಂಬಿಕೆ ವೀರಾಂಗಣಿಗಳು ಎದ್ದೇಳಿ, ಈ ದಿನಗಳಲ್ಲಿ ಪ್ರಕಟವಾಗಲಿ. ನಂಬಿಕೆ ಧೂಪ ಎತ್ತಲ್ಪಡಲಿ, ನಂಬಿಕೆಯ ಯಜ್ಞ ವೇದಿ ಕಟ್ಟಲ್ಪಡಲಿ. ನಂಬಿಕೆಯ ಯಜ್ಞ ವೇದಿ ಕಟ್ಟಲ್ಪಡುವಾಗ ಬರಬೇಕಾದ ಅಗ್ನಿ ಆ ನಂಬಿಕೆ ಯಜ್ಞ ವೇದಿಯ ಮೇಲೆ ಈ ದಿನಗಳಲ್ಲಿ ಅತಿ ಉರಿಲೇ, ಅತಿ ಉರಿಲೇ, ಅತಿ ಉರಿಲೇ. ರಾಬಾದ ಡಾಗಾದವ. ಜೀಸಸ್. ನಂಬಿಕೆ ಮಾತ್ರ ಬಿಟ್ಕೊಡ್ಬೇಡ್ರಿ, ನಂಬಿಕೆ ಮಾತ್ರ ಕಳ್ಕೊಂಬೇಡ್ರಿ, ನಂಬಿಕೆ ಮಾತ್ರ ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ಬೇಡ್ರಿ. ನಿನ್ನ ಸ್ವಾರ್ಥ ಬಿಟ್ಟು ಕೊಡ್ತೀಯ, ನೋ ಪ್ರಾಬ್ಲಮ್. ನಿನ್ನ ಆಸ್ತಿ ಬಿಟ್ಟು ಕೊಡ್ತೀಯ, ನೋ ಪ್ರಾಬ್ಲಮ್. ನಿನ್ನ ಬದುಕು, ನಿನ್ನ ಎಲ್ಲ ಜೀವನ ಬಿಟ್ಟು ಕೊಡ್ತೀಯ, ನೋ ಪ್ರಾಬ್ಲಮ್. ಆದ್ರೆ ನಿನ್ನ ಒಳಗಡೆ ನಂಬಿಕೆ ಮಾತ್ರ ಬಿಟ್ಟು ಕೊಡಬೇಡ. ಯಾಕಂದ್ರೆ ಎಲ್ಲ ನಷ್ಟ ಆದ್ರೂ ಕೂಡ ಇಲ್ಲದಿರುವುದನ್ನು ಇರುವಾಗೆ ಮಾಡುವಂಥದ್ದು ಒಂದೇ ಒಂದು, ಅದು ದೇವರ ನಂಬಿಕೆ. ನಂಬಿಕೆ, ನಂಬಿಕೆ, ನಂಬಿಕೆ. ಯಾಕೆ ನಂಬಿಕೆ ಇಲ್ಲದವರಾಗಿ ಜೀವಿಸ್ತಾ ಇದ್ದೀರಿ? ನೀನ್ ನಂಬಿ ಬಂದಿರೋ ದೇವರ ಕಲ್ಲೋ, ಕಸನೋ, ಕಡ್ಡಿನೋ, ಮರನೋ, ಧೂಳೋ, ಮನುಷ್ಯನಿಂದ ಉತ್ಪತ್ತಿ ಆಗಿರೋ ದೇವರು ಅಲ್ಲ. ಅವನು ಜಗತ್ತು ಒಡೆಯನಾಗಿರುವಂತ ದೇವರು, ಸಕಲ ಸೃಷ್ಟಿಗಳ ವಲ್ಲಭನು. ಅವನಿಂದ ಎಲ್ಲವೂ ಸಾಧ್ಯ. ಅವನ ನಂಬಿಕೆ ಹುಟ್ಟಿಸೋದು ಅವನೇ, ಪೂರೈಸೋದು ಕೂಡ ಅವನೇ. ಅವನ ಮೇಲೆ ನಂಬಿಕೆ ಇರಲಿ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಅಬ್ರಹಾಮನು ಹೇಳ್ದ, ಈಸಾಕನು ನಮ್ದ, ಇಬ್ಬರು ನಂಬಿಕೆ ಒಂದೇ ಆಗಿತ್ತು. ಅಲ್ಲಿ ಅದ್ಭುತ ನಡೀತು, ಅಲ್ಲಿ ಒದಗಿಸಲ್ಪಡ್ತು. ಯೆಹೋವ ಈರೆಯಾಗಿ ನೀನು ಪ್ರಕಟ ಆದೆ, ಯೆಹೋವ ಈರೆಯಾಗಿ ನಿಮ್ಮ ಕರಲ್ಲಿ ಪ್ರಕಟ ಆಯಿತು. ಮಹಿಮೆ ಸ್ವಾಮಿ. ಹಾಗೆ ಇವ್ರು ಮಾತ್ರ ನಂಬಿದ್ರೆ ಸಾಲದು. ಇವ್ರು ಹೇಳುವಾಗ ಇದನ್ನ, ಇವ್ರ ಮಾತುಗಳನ್ನ ನಂಬುವುದಕ್ಕಾಗಿ ಇವ್ರ ಮನೆಗಳಲ್ಲಿ ಜನಗಳನ್ನ, ಮಕ್ಕಳನ್ನ, ಹೆಂಡತಿಯನ್ನ, ಗಂಡಂದಿನ ಎಲ್ಲರನ್ನ ರೆಡಿ ಮಾಡ್ರಿ, ನಡೆಸ್ರಿ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಇಲ್ಲಿವರೆಗೂ ಜಯಕರವಾಗಿ ನಡೆಸಿಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇ